ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರನ ವಿರೋಧನ? ಅವರ ಸಿದ್ಧಾಂತಗಳು ನನಗೆ ಇಷ್ಟ ಆಗಲ್ಲ ಸರ್, ಇಷ್ಟ ಆಗೋದಿಲ್ಲ. ಆದರೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದೇ ಧರ್ಮ ಇರಬೇಕು ಅಂತೆಲ್ಲ ಹೇಳ್ತಾರೆ. ಕರೆಕ್ಟ್, ನೀವು ಅಲ್ಲಿಗೆ ಶುರು ಆಗ್ತದೆ. ಯಾವುದು ಇಷ್ಟ ಆಗೋದಿಲ್ಲ ಅಲ್ಲ, ಅವರು ಇಡೀ ಅವರು ಸಪೋರ್ಟ್ ಮಾಡ್ತಿರೋಂಥದ್ದಲ್ಲ, ನಾವು ಹಿಂದೂ ಧರ್ಮನೇ ಇರಬೇಕು ಅಂತಲ್ಲ, ಒಂದೇ ಧರ್ಮ ಇರಬೇಕು ಅನ್ನೋದು ನನಗೆ ಇಷ್ಟ ಆಗಲ್ಲ. ಏನು ಯಾವಾಗ ಹೇಳಿದ್ರು ಅವರು? ಹೇಳ್ತಾರೆ ಅವರು, ಯಾವಾಗ? ಕಾರ್ಯಗಳ ಮೂಲಕ, ವೈಖರಿಗಳ ಮೂಲಕ ಹಂಗೆ. ಓಕೆ, ನೀವು ಅಂದರೆ ಹಿಂದೆ ಯಾವುದೋ ಒಂದು ಕಾನ್ಕ್ಲೇವಲ್ಲಿ ನೋಡ್ತಾ ಇದ್ದೆ ನಾನು, ಒಂದು ಧರ್ಮ, ಒಂದು ಪೂಜಾ ಪದ್ಧತಿ, ಒಂದು ಆಹಾರ ಪದ್ಧತಿಯನ್ನು ಶ್ರೇಷ್ಠ ಅಂತ ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆ ಅಂತ. ಡು ಯು ರಿಯಲಿ ಥಿಂಕ್? ಯಾವುದದು? ನೀವು ಒಂದು ನ್ಯಾಷನಲ್ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಒಂದು ಏಕರೂಪತೆಯನ್ನು ತರುವ ಪ್ರಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಒಂದು ಅಬ್ಜೆಕ್ಷನ್. ನನಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇರುತ್ತೆ. ನಾನು ಪ್ರಕೃತಿ ಜೊತೆ ಇರೋದ್ರಿಂದ ಎಲ್ಲ ಬೇಕು ಅಂತೀನಿ ನಾನು. ಎಲ್ಲ ವೈವಿಧ್ಯ ಇರಬೇಕು. ಡೆಫಿನೆಟ್ಲಿ ಆ ವೈವಿಧ್ಯ ಈ ದೇಶದ ಸಂಸ್ಕೃತಿಲಿದೆ ಅನ್ನೋದು ನನ್ನ ನಂಬಿಕೆ. ಹೌದು, ಒಂದೇ ಮನೆಯಲ್ಲಿ ಯಾರು ಅದನ್ನು ಚೇಂಜ್ ಮಾಡಬೇಡಿ ಅಂತೀನಿ. ಚೇಂಜ್ ಯಾರು ಮಾಡ್ತಿದಾರಲ್ಲ? ಯಾರು? ಮುಸ್ಲಿಮರನ್ನ ಹೊಡಿತಿದ್ದಾರೆ, ಆದಿವಾಸಿಗಳನ್ನ ಹೊಡಿತಿದ್ದಾರೆ, ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ದಲಿತರನ್ನ ಹೊಡಿತಿದ್ದಾರೆ, ಹುಚ್ಚು ಹೋಯ್ತಾರೆ. ತಪ್ಪುರಿ ಅದಲ್ಲ. ಡೆಫಿನೆಟ್ಲಿ ತಪ್ಪು ಸರ್, ಡೆಫಿನೆಟ್ಲಿ ತಪ್ಪು. ಅವರೆಲ್ಲ ಆ ಸಂಘಕ್ಕೆ ಸಂಬಂಧ, ಅವರೆಲ್ಲ ಸಂಘದಲ್ಲಿ ಇರೋದ್ರಿಂದ ಮಾಡ್ತಿದ್ದಾರೆ ಅಂತ ಇರೋರು ಅಂತಿದ್ದೀನಿ. ಅವನು ಬಜರಂಗಗಳ ಕಾರ್ಯಕರ್ತ, ಅವನು ತಪ್ಪು. ನಿಮ್ಮ ನಾಲೆಜ್ ತಪ್ಪಿದೆ. ಒಂದ್ ನಿಮಿಷ ರೀ ನಾವು ನಮ್ಮ ಕಡೆ ನಾವು ಕಳಿಸ್ಬಿಡ್ತೀವಿ ಹೊರಗಡೆ ಅಂತ ತಕ್ಷಣ ಸಂಘಟನೆ ದೂರಕ್ಕಾಗಲ್ಲ. ಯಾರೋ ಪ್ರಕಾಶ್ ಇವರು ಹಂಗಿದ್ರೆ ಸರ್ ಎಲ್ಲಿಂದ ಎಲ್ಲಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಪ್ರಕಾಶ್ ರಾಜ್ ಅವರು, ಈ ಮಣ್ಣಿನ ಸೌಂದರ್ಯ, ಈ ಸಂಸ್ಕೃತಿಯ ಸೌಂದರ್ಯ ನಾನು ಅರ್ಥ ಮಾಡಿಕೊಂಡಂಗೆ, ಒಂದೇ ಮನೆಯಲ್ಲಿ ಒಬ್ಬ ಯಾರೋ ಶಿರಡಿ ಸಾಯಿಬಾಬಾ ಅಂತಾನೆ, ಇನ್ಯಾರೋ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತಾರೆ, ಮತ್ತಾರೋ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲಪ್ಪ, ನಾ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತಾರೆ. ಆದರೂ ಅದು ಒಂದು ಕುಟುಂಬ ಆಗಿರುತ್ತೆ. ಅದು ಈ ದೇಶದ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ ಮತ್ತು ಈ ಸಂಸ್ಕೃತಿಯ ಸೌಂದರ್ಯ ಅನ್ನೋದು ನಮ್ಮ ನಂಬಿಕೆ. ಅದನ್ನು ಯಾರು ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ ನಿಮ್ಮ ಪ್ರಕಾರ? ಹೂ ಈಸ್ ಟ್ರೈಯಿಂಗ್ ಟು ಚೇಂಜ್ ಇಟ್? ಯಾರದೋ ಧಾರ್ಮಿಕ ನಂಬಿಕೆಗಳಲ್ಲಿ ನೀನು ಈ ಮಾರಮ್ಮನ ಪೂಜೆ ಮಾಡಬೇಡ ಅಥವಾ ಇನ್ಯಾವುದೋ ಇಂಥದ್ದೇ ಧರ್ಮ ಗ್ರಂಥ ಓದು, ಯಾರು ಹೇಳಕ್ ಬರ್ತಿದ್ದಾರೆ ಅದನ್ನ? ನೋ ವೇ, ಇಲ್ಲ, ನೋ ವೇ ಮಾಡ್ತಿದ್ದಾರೆ, ಹೇಳ್ತಿಲ್ಲ ಸರ್. ದಯವಿಟ್ಟು ಉದಾಹರಣೆ ಸಮೇತ ಎಲ್ಲ ಇದೆ ಸರ್, ಉದಾಹರಣೆ ಸಮೇತ ವಿವರಿಸಿ ಸರ್. ನನಗೆ ಯಾರದ್ದೋ ಪೂಜಾ ವಿಧಾನ, ಧಾರ್ಮಿಕ ಮಸೀದಿ ಮುಂದೆ ಹೋಗ್ಬಿಟ್ಟು ಯಾಕೆ ಜೈ ಶ್ರೀರಾಮ್ ಅಂತ ಬೇಕಂತ ಕಿರಿಸ್ತೀರಿ? ಓಕೆ, ಜೈ ಶ್ರೀರಾಮ್ ಅಂಡ್ ಅಲ್ಲಾಹು ಅಕ್ಬರ್ ತಪ್ಪಿಲ್ಲ, ಎರಡೂ ತಪ್ಪಿಲ್ಲ, ಎರಡೂ ತಪ್ಪಲ್ಲ. ಆದ್ರೆ ಅವ್ರ ಮುಂದೆ ಬೇಕಂತ ಅವ್ರನ್ನ ಇರಿಟೇಟ್ ಮಾಡಕ್ಕೆ ಯಾಕೆ ಕಿರಿಸ್ತೀರಿ ಸರ್? ಒಂದ್ ನಿಮಿಷ ದಯವಿಟ್ಟು. ಅವ್ರು ಯಾಕೆ ಇದ್ರ ಮುಂದೆ ಕಿರಿಸ್ತಾರೆ? ಗಣಪತಿ ಸರ್, ನಾನು ಯಾವುದಕ್ಕೂ ಸಂಬಂಧ. ಒಂದ್ ನಿಮಿಷ ನನಗೆ ಮನುಷ್ಯರಿರ್ಬೇಕು ಸರ್. ಈ ದೇಶದಲ್ಲಿ ಧರ್ಮ, ಧರ್ಮ ಗ್ರಂಥ, ದೇವರು ಇದ್ಯಾವುದನ್ನು ನಾನು ನಂಬುವುದಿಲ್ಲ ಅಂತ ಹೇಳ್ಕೊಂಡು ಬದುಕುವ ಸ್ವಾತಂತ್ರ್ಯ ಇದೆ. ಹಾಗೆ ಬದುಕಿದಂಥವ್ರು ಪ್ರಕಾಶ್ ರಾಜ್ ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ಚಾರ್ವಾಕರ್ ಅಂತ ಋಷಿ ಮುನಿಗಳೇ ಹಂಗೆ ಬದುಕಿದ್ದಾರೆ. ದೇವರಿಲ್ಲ, ಸೊ ಅವ್ರದ್ದು ಹೇಳಿದೆ, ನಿಮ್ದಲ್ಲ. ನಾನು ದೇವರು ಇದ್ದಾರೆ ಅನ್ನೋದಕ್ಕೆ ನಂಬಿಕೆ ಸಾಕು. ಓಕೆ, ದೇವರು ಇದ್ದಾರೆ ನಂಬಿಕೆ ಸಾಕು. ಓಕೆ, ಇಲ್ಲ ಅನ್ನಕ್ಕೆ ತುಂಬಾ ಜ್ಞಾನ ಬೇಕು, ನನಗಿಲ್ಲ. ಒಂದ್ ನಿಮಿಷ. ಆದ್ರಿಂದ ದೇವರಿಲ್ಲ ಅಂತ ಹೇಳಲ್ಲ ನಾನು. ಆಯಾ ಧರ್ಮ ಪಾಲಿಸ್ಕೊಳ್ಬೇಕಾದ್ರೆ ಮನುಷ್ಯ ಧರ್ಮನ ಪಾಲಿಸಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಮಾನವೀಯತೆ ಮರಿಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರ್, ಸಾವಿರಾರು ವರ್ಷಗಳಿಂದ ಈ ಸಂಸ್ಕೃತಿ ನಡ್ಕೊಂಡು ಬಂದಿರೋದು ಹಾಗೆ ಸರ್. ಯಾರೋ ಯಾವ್ಯಾವುದೋ ದೇವರನ್ನು ಪೂಜಿಸ್ತಾರೆ, ಅವರವರ ಧಾರ್ಮಿಕ ನಂಬಿಕೆಗಳು. ಹೊಸ ದೇವರುಗಳು ಹುಟ್ಕೋತಾರೆ ಸರ್ ಈ ಸಂಸ್ಕೃತಿಲಿ. ಇನ್ಯಾವುದೋ ದೇವರುಗಳು, ಮನುಷ್ಯನ ಅವಶ್ಯಕತೆಗಳ ಅದೇ ಈ ಸಂಸ್ಕೃತಿಯ ಸೌಂದರ್ಯ. ಆ ಸಂಸ್ಕೃತಿಯನ್ನು RSS ನವರು ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ, ಪ್ರತಿನಿಧಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೇರೆ ರೀತಿಯಾದಂತಹ ಸಂಸ್ಕೃತಿಗಳಿದಾವೆ. ಇದೇ ದೇವರು, ಈ ದೇವರನ್ನು ಈ ರೀತಿಯಾಗಿ ಈ ಗ್ರಂಥದ ಪ್ರಕಾರ ಪ್ರಾರ್ಥಿಸಿದರೆ ಮಾತ್ರ ನಿನಗೆ ಸ್ವರ್ಗ, ಇಲ್ಲದೆ ಇದ್ರೆ ರೌರವ ನರಕ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದು, ಎರಡು ರೀತಿಯ ನಂಬಿಕೆಗಳಿದಾವೆ ಈ ಪ್ರಪಂಚದಲ್ಲಿ. ಕ್ರಿಶ್ಚಿಯನ್ರು ಮನುಷ್ಯ ಹುಟ್ಟಿದ್ದೇ ನಮ್ಮಿಂದ ಮೊದಲ ಮಾನವ ಅವರು ಹೇಳ್ತಾ ಇರ್ತಾರೆ. ಅವ್ರವ್ರ ಮನೆಯಲ್ಲಿ ಹೇಳ್ಕೊಂಡು ಕುಂತ್ಕೊಳ್ಳಿ, ನೀವು ನಂಬ್ಕೊಂಡು ಕುಂತ್ಕೊಳ್ಳಿ, ಬೀದಿಗೆ ತರಬೇಡಿ. ಬೀದಿಗೆ ತಂದಾಗ ತರಬೇಡಿ ಅಲ್ಲ, ತಂದಾಗ ಯಾರೂ ತರಬೇಡಿ ಅಂತೀನಿ. ನಿಮ್ಮ ಧರ್ಮ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ದೇಶದ ಅಭಿವೃದ್ಧಿ ನೋಡಿ. ಒಂದು ದೇಶ ಒಂದು ಎಲೆಕ್ಷನ್ಗಿಂತ ಒಂದು ದೇಶ ಒಂದು ಶಿಕ್ಷಣ ಪದ್ಧತಿಯನ್ನು ಮಾಡೋಣ, ಒಂದು ಆರೋಗ್ಯ ಪದ್ಧತಿಯನ್ನು ಮಾಡೋಣ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆಡಳಿತ ಮಾಡಿ, ಧರ್ಮದ ಕೆಲಸ ಮಾಡಬೇಡ್ರಿ ಪ್ಲೀಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ.
ರೇ ಪ್ಲೀಸ್ ನಮ್ಮ ಟ್ಯಾಕ್ಸ್ ದುಡ್ಡು ಇಟ್ಕೊಂಡು ರೋಡ್ ಹಾಕಿ ಸ್ಕೂಲ್ ಕಟ್ಟಿಸಿ ಇದು ಮಾಡಬೇಡ್ರಿ, ನಿಮ್ಮ ಕೆಲಸ ಅಲ್ಲ ಅದು. ಯಾರ ಟ್ಯಾಕ್ಸ್ ದುಡ್ಡಿನಲ್ಲಿ ಯಾರ ಧರ್ಮದ ಕೆಲಸ ಮಾಡ್ತಾರೆ? ಈ ಸರ್ಕಾರಗಳು ಮಾಡ್ತೀವಿ ಸ್ವಾಮಿ, ಅಪೀಸ್ಮೆಂಟ್ ಮಾಡ್ತಾರೆ, ಅದನ್ನೇನು ಮಾಡ್ತಾರೆ, ದೇವ್ರ ರಾಮ ಮಂದಿರ ಕಟ್ಟಿಸ್ತೀನಿ ಅಂತ ಅದಕ್ಕೆ ನಮ್ಗೆ ಓಟ್ ಹಾಕಿ ಅಂತಾರೆ, ಜೈ ಬಜರಂಗ್ ಬಲಿ ಅಂತ ಓಟ್ ಹಾಕಿ, ಅದಕ್ಕೆ ಹೇಳ್ಬೇಡಿ ಸರ್. ಧಾರ್ಮಿಕ ನಂಬಿಕೆಗಳನ್ನು ತುಂಬ ಲಘುವಾಗಿ ಪರಿಗಣಿಸ್ತಾ ಇದ್ದೀರಿ ಅಂತ ನನಗೆ ಅನ್ಸುತ್ತೆ. ಅಲ್ಲ, ಒಂದೇ ನಿಮಿಷ, ಅದು ವೈ ಐ ಟೋಲ್ಡ್ ಇಟ್ ಅನ್ನೋದನ್ನು ಹೇಳ್ಬಿಡ್ತೀನಿ. ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಡೆದಿದ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದರು ಅಂತ. ಯಾರೋ ಬ್ರಿಟಿಷರು ಗೋಮಾಂಸದ ಏನು ಚರ್ಬಿ ಸವರಿದ ಕಾಡ್ತುಸನ್ನು ನಮ್ಮ ಬಾಯಲ್ಲಿ ಕಚ್ಚಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ನಡೀತು. ಯಾಕೆ ಹಾಗೆ ಇಲ್ಲಿ ಆ ನಂಬಿಕೆಗಳಿಗೂ ದೈನಂದಿನ ಜೀವನಕ್ಕೂ ಥಳಕ ಹಾಕಿಕೊಂಡಿರುವಂಥ ಸಂಬಂಧ ಇದೆ. ಇಟ್ ಈಸ್ ನಾಟ್ ಲೈಕ್ ಸಂಡೇ ಒಂದು ದಿವಸ ಹೋಗಿ ನಾನು ಪ್ರೇಯರ್ ಮಾಡ್ಕೊಂಬರ್ತೀನಿ ಅಥವಾ ದಿನಕ್ಕೆ 5 ಸಲ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ತಪ್ಪಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬಂದರೆ ರಾಮ್ ಅಂತಾನೆ, ಇನ್ಯಾರೋ ಸಲಾಮ್ ಅಲೈಕುಮ್ ಅಂತಾರೆ. ಅದು ಒಂದಕ್ಕೊಂದು ಥಳಕ್ ಹಾಕೊಂಡಿರೋದು. ಹೌದು. ಅದನ್ನ ನೀವು ಬೀದಿಗೆ ತರಬೇಡಿ, ಅಲ್ಲಿ ತರಬೇಡಿ, ಇಲ್ಲಿ ತರಬೇಡಿ, ಅಲ್ಲಿಗೆ ತರಬೇಡಿ, ಇಲ್ಲಿಗೆ ತರಬೇಡಿ ಅಂದ್ರೆ ಮಸೀದಿ ಮುಂದೆ ಹೋಗಿ ಜೈ ಶ್ರೀರಾಮ್ ಅನ್ನೋದು, ಹಿಂದೂ ದೇವಸ್ಥಾನ ಬಂದು ಮುಂದ್ಕೊಂಡು ಅವರು ಏನೋ ಮಾಡೋದು ಮಾಡಬೇಡಿ ಅಂತೀನಿ. ಜನ ರುಚಿಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ಭಾವೈಕ್ಯತೆಯ ಪರಮಾವಧಿ ನನ್ನ ಪ್ರಕಾರ. ಒಂದು ನಿಮಿಷ. ಪೇಜಾವರ ಶ್ರೀಗಳಿದ್ದಾಗ ಉಡುಪಿ ಕೃಷ್ಣ ಮಠದಲ್ಲಿ ಇಫ್ತಿಯಾರ್ ಕೂಟವನ್ನು ಕೊಟ್ಟರು. ಅದನ್ನು ಈ ಬಜರಂಗ ದಳದವರೆಲ್ಲ ಖಂಡನೆ ಮಾಡೋದು. ನಮ್ಮ ಧಾರ್ಮಿಕ ನಂಬಿಕೆಗೆ ಅದು ಯಾವುದೂ ವಿರುದ್ಧ ಅಲ್ಲ. ಆದರೆ ನಿಜವಾದ ಭಾವೈಕ್ಯತೆ ಅನ್ನೋದು ಯಾವಾಗ ಬರುತ್ತೆ? ಭಾವೈಕ್ಯತೆ ಕರೆಕ್ಟು. ಕೆಲವು ಬಜರಂಗ ದಳದವರು ಅವರು ಏನಾದ್ರು ಅವ್ರಿಗೂ ಹಕ್ಕಿದೆ ಹೇಳಕ್ಕೆ. ಅಲ್ಲ ಸರ್, ಒಂದು ನಿಮಿಷ ಇದೆ, ಅವ್ರಿಗೆ ಹಕ್ಕಿದೆ, ನಂಗೆ ಬಿಟ್ಬಿಡಿ. ನಾನು ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ. ಭಾವೈಕ್ಯತೆ ಅನ್ನುವಂಥದ್ದು 2 ವೇ ಟ್ರಾಫಿಕ್ ಅಂತ ನನ್ನ ನಂಬಿಕೆ. 2 ವೇ ಟ್ರಾಫಿಕ್, ಇಟ್ ಈಸ್ ನಾಟ್ 1 ವೇ. ಈ ದೇಶದಲ್ಲಿ ಜಾತ್ಯತೀತತೆಯನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಒಂದು ಸಮುದಾಯದ ಮೇಲೆ ಹೊರೆಸಿಕೊಂಡು ಬರಬೇಡಿ. ಅದನ್ನ ಎಲ್ಲರೂ ಸೇರ್ಕೊಂಡು ಹೊತ್ಕೋಬೇಕು. ಭಾವೈಕ್ಯತೆಯ ಜವಾಬ್ದಾರಿ ಎಲ್ಲರ ಹೆಗಲ ಮೇಲೂ ಸಮಾನವಾಗಿರಬೇಕು. ಇಬ್ರು ಒಂದೇ ವಿಷಯ ಮಾತಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಎಲ್ಲರಿಗೂ ಸಮಾನವಾದಂಥ ಹೊರೆ, ಅದನ್ನು ಎಲ್ಲರೂ ಸಮಾನವಾಗಿ ಹೊತ್ಕೊಳ್ಬೇಕು ಅನ್ನುವಂಥದ್ದು ನನ್ನ ನಂಬಿಕೆ. ಹೇಗೆ ಕೃಷ್ಣ ಮಠದಲ್ಲಿ ಒಂದು ಇಫ್ತಿಯಾರ್ ಕೂಟ ಆಗುತ್ತೋ ಹಾಗೆ ಯಾವತ್ತಾರ ಒಂದು ಮಸೀದಿಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಗಬೇಕು. ಯಾವ ಕಾರಣಕ್ಕೂ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿಸುವುದಕ್ಕೆ ಬಿಡುವುದಿಲ್ಲ ಅಂತ ಘಂಟಾಘೋಷವಾಗಿ ಮಾತನಾಡುವ ರಾಜಕಾರಣಿಯ ಪಕ್ಕದಲ್ಲಿ ಒಬ್ಬ ಮುಸ್ಲಿಂ ರಾಜಕಾರಣಿ ಬಂದು ನಿಂತ್ಕೋಬೇಕು. ಯಾವ ಕಾರಣಕ್ಕೂ ಈ ದೇಶವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿಸುವುದಕ್ಕೆ ಬಿಡುವುದಿಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನನ್ನ ಯಾಕೆ ಹಿಂದೂ ವಿರೋಧಿ ಅಂತೀರಿ? ಇಲ್ಲ, ನೀವು ಅಲ್ಲ ಕೇಳ್ತಿದ್ದೀನಿ ನಾನು ಸುಮ್ಮನೆ. ದೇಶದ್ರೋಹಿ ಅಂತೀರಿ, ಹಿಂದೂ ವಿರೋಧಿ ಅಂತಾರೆ. ನಾನು ಹಿಂದೂ ಧರ್ಮದ ಬಗ್ಗೆ ಮಾತಾಡಿಲ್ಲ ಸರ್. ನೋಡಿ, ನಾನು ಒಂದು ಮಾತು ಹೇಳ್ತೀನಿ ನೋಡ್ರಿ, ಕ್ರೌರ್ಯಕ್ಕೆ ಕರುಣೆ ಇಲ್ಲರಿ, ಅದಕ್ಕೆ ಧರ್ಮ ಇಲ್ಲ. ಧರ್ಮಕ್ಕೆ ಮಾತ್ರ ಕರುಣೆ ಇರೋದು. ಎಲ್ಲವನ್ನೂ ಮಾಗಿಸುವ ಸರ್ವೋ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ, ಅದೇ ತಾನೇ ನಿಜ. ಅದನ್ನ ಬಿಟ್ಟು ಯಾಕೆ ಜಗಳ ಆಡ್ತಿದ್ದೀರಿ ಅಂತ ಇದೀನಿ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ.